ವೀಕ್ಷಕರೇ, ನನಗೆ ಇಲ್ಲಿ ಒಂದು ಅರ್ಥನೇ ಆಗದಿರುವಂತಹ ವಿಚಾರ ಏನು ಗೊತ್ತಾ? ನೀವು ಅಬ್ದುಲ್ ಕಲಾಂಜಿ ವಿರುದ್ಧ ಏನು ಬೇಕಾದರೂ ಹೇಳಿ, ಇವರುಗಳಿಗೆ ಅದು ದೊಡ್ಡ ವಿಚಾರನೇ ಅಲ್ಲ, ಇವ್ರ ಮನಸ್ಸಿಗೆ ಅದು ಬೇಜಾರೇ ತರಲ್ಲ. ಅದೇ ನೀವು ಔರಂಗಜೇಬನ ವಿರುದ್ಧ ಒಂದು ಮಾತು ಹೇಳಿದ್ರು ಸಾಕು, ವಿರುದ್ಧ ಅಂತಲ್ಲ, ಆತನ ಆ ಕರಾಳ ಮುಖವನ್ನ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡಿದ್ರೂ ಸಾಕು, ಅದು ಕೊನೆಗೆ ಹಿಂಸಾಚಾರದ ಸ್ವರೂಪವನ್ನು ಪಡ್ಕೊಂಡು ಬಿಡುತ್ತೆ. ಹಾಗಾದ್ರೆ ನೀವು ಔರಂಗಜೇಬನನ್ನ ಇಷ್ಟರ ಮಟ್ಟಿಗೆ ಪೂಜೆಯನ್ನ ಮಾಡಿ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿರೋದು ಆತ ಮುಸ್ಲಿಂ ಅನ್ನುವಂತಹ ಕಾರಣಕ್ಕಾಗಿ ಅಲ್ಲ ಅಂತ ಆಯ್ತು. ಆತ ಹಿಂದೂಗಳ ವಿರುದ್ಧ ಇದ್ದಂತಹ ಕ್ರೂರಿ, ಆ ಕಾರಣಕ್ಕೆ. ಇಲ್ಲಾಂದ್ರೆ ನಿಮಗೆ ಅಬ್ದುಲ್ ಕಲಾಂಜಿ ಇಷ್ಟ ಆಗ್ಬೇಕಿತ್ತಲ್ವಾ, ಅವರನ್ನ ಗೌರವಿಸಬೇಕಾಗಿತ್ತಲ್ವಾ? ಅಬ್ದುಲ್ ಕಲಾಂಜಿ ಅಂತಹ ಅಪ್ಪಟ ಚಿನ್ನದಂತಹ ವ್ಯಕ್ತಿತ್ವ ಯಾಕೆ ನಿಮ್ಮ ಆಯ್ಕೆ ಆಗ್ಲಿಲ್ಲ? ಔರಂಗಜೇಬನಂತಹ ಕ್ರೂರ ವ್ಯಕ್ತಿತ್ವ ಯಾಕೆ ನಿಮ್ಮ ಆಯ್ಕೆ ಆಯಿತು? ಆತನ ಕ್ರೂರತೆಯನ್ನ ಇವತ್ತು ನೀವುಗಳು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ. ಒಪ್ಕೊಳ್ತೀರಾ? ಇಲ್ಲ ಅಂದ್ರೆ ಒಂದು ಗಾಳಿ ಸುದ್ದಿಯನ್ನ ಕೇಳಿ ಕಲ್ಲು ತೂರಾಟವನ್ನ ಮಾಡ್ತೀರಿ, ಬೆಂಕಿಯನ್ನ ಹಚ್ಚುತ್ತೀರಿ ಅಂತ ಅಂದ್ರೆ ಇನ್ನು ನೀವು ಯಾವ ಮಟ್ಟಕ್ಕೆ ಹೋಗೋದಕ್ಕೂ ಕೂಡ ಸಿದ್ಧರು ಅಂತಾನೆ ಅರ್ಥ. ಮತ್ತೆ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ, ಅಬ್ದುಲ್ ಕಲಾಂರಂತಹ ಉನ್ನತ ವ್ಯಕ್ತಿತ್ವದ ಮೇಲಿರದಂತಹ ನಿಮ್ಮ ಆ ಪ್ರೀತಿ, ನಿಮ್ಮ ಆ ಗೌರವ ಔರಂಗಜೇಬನಂತಹ ಕ್ರೂರಿಯ ಮೇಲೆ ಯಾಕೆ? ಕಾರಣ ಏನು? ನಿಮಗಿದ ಅರ್ಥನೇ ಆಗಲ್ವಾ? ನೀವು ಬದಲಾಗೋದೇ ಇಲ್ವಾ? ಅಂಡ್ ಒಂದು ನೆನಪಿರಲಿ, ನಿಮ್ಮ ಆಯ್ಕೆ ಏನಿದೆ ಅದು ನಿಮ್ಮ ವ್ಯಕ್ತಿತ್ವದ ಸಂಕೇತ. ಔರಂಗಜೇಬ್ ಯಾವತ್ತಿದ್ರೂ ಕೂಡ ಕ್ರೂರಿನೇ, ಆತ ವೀರ ಅಲ್ಲ, ನೆನಪಿರಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.